ಸುಂದರ ಸಂಜೆಯ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮುಖ್ಯ ಅತಿಥಿಗಳು ಮತ್ತು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮುಕ್ತಾ ಅವರೇ, ಹಾಗೂ ನಮ್ಮ ಇವತ್ತಿನ ಅತಿಥಿಗಳಾಗಿರ್ತಕ್ಕಂಥ ಪಂಚಪ್ಪ ಅವರೇ, ಮತ್ತು ನಮ್ಮ ಪಂಚಾಯಿತಿ ಸದಸ್ಯಗಳಾಗಿರ್ತಕ್ಕಂಥ ಚಂದ್ರಮ್ಮ ಅವರೇ, ಹನುಮಂತಮ್ಮ ಅವರೇ, ಹಾಗೂ ಜಯಮ್ಮ ಅವರೇ, ಮತ್ತು ನಮ್ಮ ಶಾಲಾ ಸಮಿತಿಯ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ವೀರಭದ್ರಪ್ಪ ಅವರೇ, ನಮ್ಮ ಶಾಲೆಗೆ ಸ್ಪೋಕನ್ ಇಂಗ್ಲೀಷನ್ನು ಕೊಡ್ತಾ ಇರ್ತಕ್ಕಂಥ ಸಾಧಿಕಾ ಬಾನು ಅವರೇ, ಮತ್ತು ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ PH ನಾಗರಾಜ್ ಅವರೇ, DH ಶಿವಕುಮಾರ್ ಅವರೇ, ಹಾಗೂ ದೇವೇಂದ್ರಪ್ಪ ಅವರೇ. ಈ ವರ್ಷ ನಮ್ಮ ಶಾಲೆಯ ಕಾರ್ಯಕ್ರಮ ತುಂಬ ವಿಶೇಷ. ನಾವು ಶಾಲೆ ಪ್ರಾರಂಭ ಮಾಡಿದಾಗಿ ನಡೆಸ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಈ ವರ್ಷದ ಕಾರ್ಯಕ್ರಮ ನಮಗೆ ತುಂಬ ವಿಶೇಷ. ಯಾಕೆ ವಿಶೇಷ ಅಂತ ಹೇಳಿದರೆ, ನಮ್ಮ ಶಾಲೆಯ ಓಲ್ಡ್ ಸ್ಟೂಡೆಂಟ್ ನಮ್ಮ ಶಾಲೆಗೆ ಅತಿಥಿಯಾಗಿ ಬಂದಿರತಕ್ಕಂಥದ್ದು ಇದೇ ಮೊದಲ ಬಾರಿಗೆ. ಹಾಗಾಗಿ ಈ ವರ್ಷದ ನಮ್ಮ ಕಾರ್ಯಕ್ರಮ ವಿಶೇಷ ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಎಲ್ಲ ಶಾಲೆ ಮಕ್ಕಳು ಕೂಡ ಡಾಕ್ಟರ್ ಮುಕ್ತಾ ಅವ್ರ ಥರ ಆಗಲಿ, ಎಲ್ಲರೂ ಡಾಕ್ಟರ್ ಮುಕ್ತಾ ಅವರು ಆಗಲಿ ಅಂತ ಹೇಳಿ ನಮ್ಮ ಹಾರೈಕೆ ಮತ್ತು ನಮ್ಮ ಆಸೆ. ಇದರ ಜೊತೆಗೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಾವು ಪೋಷಕರಲ್ಲಿ ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ನಾವೆಲ್ಲ ಹಿಂಗೋ ಬೆಳೆದು ಬಿಟ್ವಿ. ನಮ್ಮ ಹಿರಿಯರಿಗೆ ಕೇಳಿದ್ರೆ ಹೇಳ್ತಾರೆ, ಹೆಂಗ ಬೆಳೆದ್ರಪ್ಪ, ಏನೋ ಆಗೋಯ್ತು, ಬೆಳ್ಕೊಂಬಿಟ್ರೆ ನಮಗೆ ಗೊತ್ತೇ ಆಗಲಿಲ್ಲ ಅಂತೇಳಿ. ಬಟ್ ಈಗ ಮಕ್ಕಳನ್ನ ಬೆಳೆಸೋದು ಅಷ್ಟು ಸುಲಭ ಇಲ್ಲ, ತುಂಬ ಕಷ್ಟದ ಕೆಲಸ ಇದೆ. ಏನು ಮಾಡ್ತಾರೆ, ನಾಳೆ ರಜೆ ಹಾಕ್ಬಿಟ್ಟು ನನ್ನ ಮಗಳಿಗೆ ಎಕ್ಸಾಮ್ ಇದೆ. ಎಷ್ಟನೇ ಕ್ಲಾಸ್ ನಿಮ್ಮ ಮಗ? ಸರ್ UKG. ಎಲ್ಲಿಗೆ ಹೋಗಿದೆ ಅಂದರೆ ಪರಿಸ್ಥಿತಿ, ಮಕ್ಕಳನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಪೋಷಕರು, ಎಷ್ಟು ಮುದ್ದು ಮಾಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳಿದಕ್ಕೆ ಅದೊಂದು ಉದಾಹರಣೆ. ಇದರಲ್ಲಿ 3 ಥರದ ಪೋಷಕರನ್ನು ನಾವು ನೋಡ್ತೀವಿ. ಒಂದನೇದು ಅತಿಯಾಗಿ ಮುದ್ದು ಮಾಡ್ತಕ್ಕಂಥದ್ದು. ಎಷ್ಟಂದರೆ ಅವ್ರು 5 ವರ್ಷ 6 ವರ್ಷ ಅವರೇ ತುತ್ತು ತಿನ್ನಿಸ್ತಾರೆ ಮಕ್ಕಳಿಗೆ. ಅವರೇ ತುತ್ತು ತಿನ್ನಿಸೋದು, ಅವರೇ ಶೂ ಹಾಕೋದು, ಅವರೇ ಲೇಸ್ ಕಟ್ಟೋದು. ಮನೆಯಲ್ಲಿ ಹೋಮ್ವರ್ಕನ್ನು ಕೂಡ ಅವ್ರು ಏನು ಮಾಡ್ತಾರೆ, ಎಡಗೈಯಿಂದ ಮಕ್ಕಳಿಗೆ ಬರೆಸಿ ಕಳಿಸ್ತಾರೆ, ಮಕ್ಕಳಿಗೆ ಕೈ ನೋವಾಗುತ್ತೆ ಅಂತ ಹೇಳ್ಬಿಟ್ಟು. ಆ ಮಟ್ಟಕ್ಕೆ ನಮ್ಮ ಪೋಷಕರು ಇವತ್ತು ಮುದ್ದು ಮಾಡ್ತಾರೆ ಮಕ್ಕಳನ್ನ. ಅದು ಒಳ್ಳೆಯದಲ್ಲ. ಎಷ್ಟು ಮಾಡಬೇಕು ಅಷ್ಟು ಮುದ್ದು ಮಾಡಿದ್ರೆ ಎಲ್ರಿಗೂ ಒಳ್ಳೆಯದು, ಪೋಷಕರು ಒಳ್ಳೆಯದು, ಮಕ್ಕಳಿಗೆ ಒಳ್ಳೆಯದು. ಇನ್ನೊಂದು 2ನೇ ಕ್ಯಾಟಗರಿ ಏನಪ್ಪ ಅಂದರೆ, ಅವರು ಮಕ್ಕಳ ಬಗ್ಗೆ ಕೇರೆ ಮಾಡೋದಿಲ್ಲ. ಅವ್ರಿಗೆ ಮಕ್ಕಳು ಏನು ಮಾಡ್ತಾರೆ, ಏನು ಓದ್ತಾ ಇರ್ತಾರೆ ಅನ್ನೋದು ಕೂಡ ಅವರಿಗೆ ಪರಿಜ್ಞಾನ ಇರೋಲ್ಲ. ಏನೋ ಅವ್ರು ಹೋಗ್ತಾರೆ ಬರ್ತಾರೆ. ಯಾರೋ ಒಬ್ಬರು ಕೆಲವರಿಗೆ ಮಕ್ಕಳು ಎಷ್ಟನೇ ಕ್ಲಾಸ್ ಓದ್ತಾರೆ ಅಂತ ಕೇಳಿದ್ರೆ ಹೇಳೋಕ್ಕೂ ಗೊತ್ತಾಗೋದಿಲ್ಲ. ಯಾರ ಕೇಳಿದ್ರು ಅದು ಮತ್ತೆ ಅವ್ರ ಮನೆಗೆ ಹೆಂಡತಿ ಹತ್ರ ಕೇಳಿಬಿಟ್ಟು, ನನ್ನ ಮಗ 2ನೇ ಮಗ 3ನೇ ಕ್ಲಾಸು 4ನೇ ಕ್ಲಾಸು ಅಂತ ಹೇಳೋ ಪರಿಸ್ಥಿತಿ 2ನೇ ಕ್ಯಾಟಗರಿ ಪೋಷಕರಿತ್ತು. 3ನೇ ಕ್ಯಾಟಗರಿನಲ್ಲಿ ಥರ ಸ್ಟ್ರಿಕ್ಟು, ಹೇಳಿದ್ದೇ ಕೇಳಬೇಕು ಮಗ ಅಥವಾ ಮಗಳು, ಇಲ್ಲಾಂದರೆ ಪನಿಷ್ಮೆಂಟು. ಅದು ಒಂಥರ 3ನೇ ಕ್ಯಾಟಗರಿ. ಬಟ್ ಇದು ಯಾವುದೂ ಇದು 3 ಕೂಡ ಕಾಂಬಿನೇಷನ್ ಆದರೆ ಮಕ್ಕಳು ಸಿಟ್ಟು ಇರಬೇಕಿಲ್ಲ ಅಂತೇನಿಲ್ಲ. ಹಂಗಂತೇಳಿ ತುಂಬ ಲೂಸು ಕೊಡೋದು ತಪ್ಪು ಅಂತ. 3 ಕಾಂಬಿನೇಷನ್ ಆದರೆ ಮಾತ್ರ ಮಕ್ಕಳನ್ನು ಒಳ್ಳೆ ದಾರಿನಲ್ಲಿ ಬೆಳೆಸೋದಕ್ಕೆ ಸಾಧ್ಯ. ಏನಾಗುತ್ತೆ, ಮಕ್ಕಳು ಈ ಪೇರೆಂಟ್ಸ್ ಏನು ಮಾಡ್ತಾರೆ ಅದನ್ನು ನೋಡಿ ಕಲಿಯೋದು ಜಾಸ್ತಿ. ನಾವು ಹೇಳೋದಕ್ಕಿಂತ ಅದನ್ನು ನೋಡಿ ಕಲಿಯೋದು ಜಾಸ್ತಿ. ಮಕ್ಕಳು ಅಪ್ಪ ಅಮ್ಮ ಏನು ಮಾಡ್ತಾರೆ ಅದನ್ನು ಫಾಲೋ ಮಾಡ್ತಾರೆ ಅವರು. ಅದೇ ನಾವೇ ನೀನು ಚೆನ್ನಾಗಿ ಓದು, ಚೆನ್ನಾಗಿ ಸ್ಕೋರ್ ಮಾಡು, ಚೆನ್ನಾಗಿರೋ, ನೀನು ಚೆನ್ನಾಗಿ ಓದ್ಕೊ, ನಾವು TV ನೋಡ್ತಿರ್ತೀವಿ, ನಾವು ಮೊಬೈಲ್ ನೋಡ್ತಿರ್ತೀವಿ, ಆ ಥರದ್ದೆಲ್ಲ ಅಲ್ಲ. ಆ ಮಕ್ಕಳನ್ನು ಏನು ಯಾವ ರೀತಿಯಲ್ಲಿ ಅವ್ರ ಮಕ್ಕಳು ಬೆಳೀತಾರೆ ಅಂದರೆ ನಾವೇನು ಮಾಡ್ತೀವಿ ಅದನ್ನು ನೋಡಿಕೊಂಡು, ನಾವು ಗಂಡ ಹೆಂಡತಿ ಮಕ್ಕಳೆದುರಿಗೆ ಜಗಳ ಮಾಡೋದು, ನಾವೇನೋ ಒಂದಂದು ಅವರೇನು ಮಕ್ಕಳೇನು ಮಾಡ್ತಾವೆ ಅವಾಗ, ಅಪ್ಪನೂ ನೋಡ್ತಾರೆ ಅಮ್ಮನೂ ನೋಡ್ತಾರೆ. ಅವರಿಬ್ಬರು ಮಧ್ಯದಲ್ಲಿ ಅವರೇನಾಗ್ತಾರೆ,
ಅವ್ರದೇ ಒಂದು ದಾರಿ ನೋಡ್ಕೊಂತಾರೆ. ಅಪ್ಪನೊಂದು ದಾರಿ, ಅಮ್ಮನೊಂದು ದಾರಿ, ಮಗುದೊಂದು ದಾರಿ. ಇದಕ್ಕೆಲ್ಲ ಅವಕಾಶ. ನೀವು ಜಗಳ ಮಾಡಬೇಕು ಅಂದ್ರೆ ಏನು ಮಾಡ್ಬೇಕು, ಮಕ್ಕಳನ್ನ ಬಿಟ್ಟು ಮಕ್ಕಳ ಹೋದ್ಮೇಲೆ ಇರುವಂಥ ಜಗಳ ಮಾಡ್ಕೊಳ್ಳಿ. ಬಟ್ ಮಕ್ಕಳು ಬಂದಮೇಲೆ ಮಕ್ಕಳಿಗೆ ಅವ್ರಿಗೆ ಏನು ಕಲಿಸ್ಬೇಕು ಅದು ಹೇಗೆ ಕಲಿಸ್ಕೊಂಡು, ಏನು ಹೇಳ್ಕೊಡ್ಬೇಕು ಅದು ಹೇಳ್ಕೊಟ್ಕೊಂಡು ಮಕ್ಕಳ ಜೊತೆ ಚೆನ್ನಾಗಿ ಬೆರೆತು ಅವ್ರನ್ನ ಒಳ್ಳೆಯ ದಾರಿನಲ್ಲಿ ತರಬೇಕು. ಇಷ್ಟನ್ನ ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.